पति ब्रह्मचारी। ಎಷ್ಟು ದೊಡ್ಡ ಮನೆ ಅಲ್ವಾ? ಇದ್ರಲ್ಲಿ ಯಾರೋ ಒಬ್ಳು ರಾಜ್ಕುಮಾರಿನೇ ಇರ್ತಾಳೆ. ಖಂಡಿತ ಅವಳ್ದು ಅದೃಷ್ಟ ಜಾತಕ. ನಿಶಾ, ನಿಶಾ, ಅಮ್ಮ, ನಿಶಾ. ನಿಶಾ, ಅಮ್ಮ, ನಿಶಾ. ಅಮ್ಮ, ಎಲ್ಲಿ ಹೋದೆ ಅಮ್ಮ? ಹತ್ರ ಬಾ ಅಮ್ಮ. ನಿನ್ನ ನಿಶಾ ಇಲ್ಲೇ ಇದ್ದೀನಮ್ಮ. ಎಲ್ಲಿ ಬಚ್ಚಿಟ್ಕೊಂಡಿದ್ಯಮ್ಮ? ಅಮ್ಮ, 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 ನನ್ನ ಬಿಟ್ಟು ಎಲ್ಲಿ ಹೋದೆ ಅಮ್ಮ? ಅಮ್ಮ, ನನಗೆ ಯಾಕೆ ನೋವು ಕೊಡ್ತಾ ಇದೆಯಮ್ಮ? ಹತ್ರ ಬಾ ಅಮ್ಮ. ರಾಮ್ 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 ಗೋಕುಲ್ ಪಾನ್ ಮಸಾಲ. ರಾಮ್ 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 ರಾಮ್. ನಮಸ್ಕಾರ ಅಮ್ಮಮ್ಮ. ಈ ತೆಂಗಿನಕಾಯಿ ಪೂಜಾರಿ ಕೇಳಿದ್ರು, ಪೂಜೆಗೋಸ್ಕರ ಇಲ್ಲಿಟ್ಟಿರ್ಲಾ? ನಾವು ಮಾಡ್ತಿರೋದು ತಿಥಿ ಪೂಜೆ, ದೇವರ ಪ್ರಸಾದ ಅಲ್ಲ. ಎತ್ಕೊಂಡು ಹೋಗಿ ಇಡಲ್ಲಿ. ರಾಮ್ 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 ರಾಮ್. ನಮಸ್ಕಾರ ಅಮ್ಮ. ದೀರ್ಘ ಆಯುಷ್ಮಾನ್ ಭವ. ನೀ ಖುಷಿಯಾಗಿರೋ. ನನಗ್ ಮಿಕ್ಕಿರೋ ಆಯುಸ್ ಕೂಡ ದೇವ್ರು ನಿನಗೆ ಎಲ್ಲ ಕೊಡ್ಲಿ ಅಂತ ಕೇಳ್ಕೊತೀನಿ. ಅಜ್ಜಿ, ನನಗೂ ಆಶೀರ್ವಾದ ರಾಮ್ ಮಾಡಿ. ರಾಮ್ 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 ರಾಮ್. ನಿನ್ ಮೇಲ್ ಕೃಷ್ಣನ್ ಕೃಪೆ ಇದ್ದೇ ಇದೆಯಲ್ಲ. ಅಲ್ದೆ ನನ್ ಮಗನ್ ಕೈ ಯಾರ್ ತಲೆ ಮೇಲೆ ಇರುತ್ತೋ ಅವ್ರಿಗೆ ಬೇರೆಯವ್ರ ಆಶೀರ್ವಾದ ಯಾಕೆ ಬೇಕಾಗತ್ತೆ? ರಾಮ್ 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 ರಾಮ್. ಶಿವ ಈಶ್ವರ ನಿಶಾಗೆ ಮನಃಶಾಂತಿ ಕೊಡು. ರಾಮ್ 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 ರಾಮ್. ಇವತ್ತು ಮತ್ತೆ ದಿಮ್ ನೆಂದೋಗಿದ್ಯಲ್ಲ. ನನ್ನ ಮುದ್ದು ಮಗಳು ಎಚ್ಚರ ಆದ್ಲಾ? ಗುಡ್ ಮಾರ್ನಿಂಗ್ ಅಪ್ಪ. ಈ ಕಲೆಗಳೇನು? ಸರಳ. ಅಪ್ಪ, ಏನಾಯ್ತು?
ಹೇಳಿ. ಏನಿದು? ಚಂದ್ರ, ನಿಶಾ ಜವಾಬ್ದಾರಿ ನಿನಗೆ ಕೊಟ್ಟಿದ್ದೀನಿ, ಚಂದ್ರಂಗಲ್ಲ. ಸರಳ, ಈವಾಗ್ಲೇ ಈಗ್ಲೇ ಇವಳಿಗೆ ಶಿಕ್ಷೆ ಆಗ್ಬೇಕು. ನಿಮ್ ಎಲ್ಲರಲ್ಲೂ ಇರೋ ಪ್ರಾಬ್ಲಮ್ ಏನ್ ಗೊತ್ತಾ? ನೀವು ಒಬ್ರನ್ನೊಬ್ರು ಬ್ಲೇಮ್ ಮಾಡ್ಕೋತೀರಾ. ತಪ್ಪನ್ನು ಒಪ್ಕೊಳ್ಳೋದನ್ನ ಕಲ್ತ್ಕೊಂಡೇ ಇಲ್ಲ. ಮುಖ್ಯವಾಗಿ ನೀವು ಸರಳ ಆಂಟಿ, ನೀವು ಇವ್ರಿಗೆಲ್ಲ ಹೆಡ್ ಅಲ್ವಾ? ಹಾಗಿದ್ರೆ ಪನಿಷ್ಮೆಂಟ್ ಕೂಡ ನಿಮ್ಗೆ ಕೊಡ್ಬೇಕು. ನಾನ್ ನಿಮ್ಮನ್ನ ಇವತ್ತಿಂದ 4 ದಿನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ 4 ದಿನದ ಸಂಬಳ ಕೂಡ ಸಿಗಲ್ಲ ನಿಮ್ಗೆ. ನಾನು ಏನ್ ಹೇಳ್ತಿದ್ದೀನಿ ನನ್ ಅಂದ್ರೆ- ಜೊತೆ ವಾದ ಮಾಡಿದ್ರೆ ನಿಮ್ ಪನಿಷ್ಮೆಂಟ್ ಡಬಲ್ ಆಗತ್ತೆ. ಇನ್ನು ಯಾಕಿಲ್ಲೇ ಇದ್ದೀರಾ? ಹೊರಡಿ. ಸರಳ ಮನೆ ಕೆಲಸದವಳು, ಆದ್ರೆ ನೀನು ಸ್ವಲ್ಪನೂ ಜವಾಬ್ದಾರಿ ಇಲ್ದೆ. ನಿನ್ಗಾದ್ರೂ ಗೊತ್ತಾಗ್ಬೇಕು ತಾನೆ ಏನ್ ನಡೀತಿದೆ ಅಂತ. ಅಯ್ಯೋ ಅಣ್ಣ, ನನ್ ಮುದ್ದಿನ ಅತ್ಗೆನ ನೀನ್ ಯಾಕೆ ಬೈತಾ ಇದ್ಯಾ? ಇಲ್ಲಿ ನೋಡಮ್ಮ, ಅದಕ್ಕೇನಾದ್ರೂ ಕ್ರೀಮ್ ಹಚ್ಚು. ಆಯ್ತು ಮಾವ. ಅದ್ಕೆ ಈ ದುಡ್ಡನ್ನ ಸರಳ ಆಂಟಿ ಕೊಡ್ತೀರಾ? ಏನ್ ಮಾಡ್ಲಿ, ಅಪ್ಪ ಕೊಡೋ ಶಿಕ್ಷೆಯಿಂದ ತಪ್ಸೋದಕ್ಕೆ ಈ ಚಿಕ್ಕ ಶಿಕ್ಷೆನ ಕೊಡ್ಲೇಬೇಕಾಯ್ತು. ಮೊದ್ಲೇ ಅವರಿಗೆ ಕಾಲ್ ನೋವಿದೆ. 4 ದಿನ ಅವ್ರ ರೆಸ್ಟ್ ತಗೊಂಡ್ರೆ ಅವ್ರಿಗೆ ಬೇಗ ಸರಿ ಹೋಗುತ್ತೆ. ನಿನ್ನಂತ ಒಳ್ಳೆ ಮನ್ಸು ಆ ಭಗವಂತ ಎಲ್ಲಾರ್ಗೂ ಕೊಟ್ರೆ ಚೆನ್ನಾಗಿರುತ್ತೆ. ಸ್ವಲ್ಪನೂ ಮರ್ಯಾದೆ ಇಲ್ಲ ಈ ಮನೇಲಿ. ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ. ಮಕ್ಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಇರ್ಲಿಲ್ಲ ಅಂದಿದ್ರೆ ಇವ್ರ ಕೆಲ್ಸನ್ ಯಾವಾಗ್ಲೋ ಬಿಟ್ಟು ಊರಲ್ಲಿರ್ತಿದ್ದೆ. ಎಲ್ಲ ನನ್ ಕರ್ಮ. ನನ್ನ ಸಿಕ್ಕಾಕಿಸ್ಬೇಕು ಅಂತ ಅನ್ಕೊಂಡೆ ಅಲ್ವಾ? ಇವಾಗ 4 ದಿನ ಕೆಲ್ಸ ಇಲ್ದೆ ಆರಾಮಾಗಿ ವಿಶ್ರಾಂತಿ ಪಡ್ಕೊಂಡು ಸಂಬಳನೂ ಇಲ್ದೆ ಭಜನೆ ಮಾಡ್ಕೊಂಡಿರು. ಏನೇ ತಿಂಬಡಿ ನವಿಲ್ಗರಿನ ನೀನೇನ ಇಟ್ಟಿದ್ದು ಹೇಗೆ ಹೇಳೆ? ಈ ಸಲ ಅವ್ರು ಹೇಳಿದ್ದನ್ನ ನಾನ್ ಕೇಳ್ದೆ. ನಿನ್ನನ್ನ ನಾನ್ ಆಮೇಲೆ ವಿಚಾರಿಸ್ಕೋತೀನಿ. ಸರಳ ಅತ್ಗೆ, ಆ ಭಗವಂತನ್ ಮೇಲಾಣೆ ನಾನೇನು ಮಾಡಿಲ್ಲ. ನನಗ್ ಗೊತ್ತು ಸರಳ ಅತ್ಗೆ, ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಇದನ್ ತಗೊಳ್ಳಿ, ನಿಮ್ ಹತ್ರ ಇಟ್ಕೊಳ್ಳಿ, ನಿಮ್ಗೆ ಉಪಯೋಗಕ್ಕೆ ಬರುತ್ತೆ. ಇಲ್ಲ ಇಲ್ಲ, ನನಗ್ ಬೇಡ. ಬೇಡ ಅನ್ಬಿಡಿ, ತಗೊಳ್ಳಿ. ಅಯ್ಯೋ ಭಗವಂತ, ಇವ್ರು ನೋಡಿದ್ರೆ ಹೀಗೆ, ಅವಳು ನೋಡಿದ್ರೆ ಹಾಗೆ. ಸುರ ಸುಂದರಿ. ಇವರಪ್ಪ ಇವಳನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ತಿದ್ದಾರೆ. ಮದ್ವೆ ಆಗಿ ಅತ್ತೆ ಮನೆಗೆ ಹೋದ್ರೆ ಗೊತ್ತಾಗುತ್ತೆ ಹೇಗ್ ತಗ್ಗಿ ಬಗ್ಗಿ ಇರ್ಬೇಕು ಅಂತ. ಭಗವಂತ, ನಾನು ನೋಡ್ತೀನಿ ತಾನೆ ಇವಳಿಗೋಸ್ಕರ ಯಾವ ರಾಜ್ಕುಮಾರ ಬಂದ್ ಮದ್ವೆ ಆಗ್ತಾನೆ ಅಂತ. ಏನೋ ನೋ ಎಂಟ್ರಿಲಿ ಎಂಟ್ರಿ ಕೊಡ್ತಾ ಇದೆಯಾ? ನಿಂಗೆ ಗೊತ್ತಲ್ವಾ ಸೂರಜ್ ಅಣ್ಣ ಇರೋ ಈ ಜಾಗದಲ್ಲಿ ಗೋಕುಲ್ ಪಾನ್ ಮಸಾಲ ಬಿಟ್ರೆ ಬೇರೆ ಏನು ಮಾರಬಾರ್ದು ಅಂತ. ಏಯ್, ಹೋಗಿ ಹೇಳೋ ನಿನ್ ಸೂರಜ್ ಅಣ್ಣಂಗೆ, ಇವತ್ತಿಂದ ಏರಿಯಾ ಪೂರ್ತಿ ನಂದೇ ಕಣ. ಏರಿಯಾಗೊಂದು ನಾಯಿ ಇರುತ್ತೆ ಕಣೋ, ನಾಯಿ. ಯಾ